ಈಗಲೂ ನಮ್ಮ ಶಾಲೆ ಒಳಗೆ ಒಂದೊಂದು 10 ಜನ ಒಂದು ಕಡೆಯಿಂದ ಬಿಟ್ಬಿಟ್ರೆ ಊರೇ ಕ್ಲೀನ್ ಆಯ್ತದೆ ಅಲ್ವಾ. ಒಂದು 25 ಜನ ಬಿಟ್ರೆ ಸಾಕು. SLC ಆದಂಥ ಏಜ್ ಆದಂಥವ್ರು ಒಂದಾದ್ರು ನೀನು ಈ ಕಡೆ ಮೂಲೆಗೆ ಹೋಗಯ, ನೀನು ಈ ಕಡೆ ಮೂಲೆಗೆ ಹೋಗ, ಎಲ್ಲ ಕಸ ಬಿಟ್ಟು ಆ ಗುಂಡಿ ಮಾಡಿ ಬೆಂಕಿ ಹಚ್ಚಿ ಸುಟ್ಬಿಟ್ಟು ಮುದ್ದು ಬರೆ ಅಂದರೆ ಊರೇ ಕ್ಲೀನ್ ಆಯ್ತದೆ. ಹೌದು. ಒಂದೊಂದು ಶಾಲೆ ಜನ ಒಂದು 20-25 ಹುಡುಗರು ಒಂದು ಹಳ್ಳಿ ಬಿಡಿ, ಆ ಊರಿ ಎಲ್ಲ ಕ್ಲೀನ್ ಮಾಡ್ಕೊಂಬರಲಿ. ಯಾಕೆ ಅವ್ರಿಗೆ ಊಟ ಕೊಡ್ತಾ ಇದ್ದಿಲ್ಲ ಗೌರ್ಮೆಂಟು, ಅದು ಉಪಯೋಗಿಸ್ಕೊಳ್ಳಿ. ಹೌದು. ಇಲ್ಲ ಸ್ವಾಮಿ, ಅವ್ರಿಗೆ ಊಟ ಕೊಡ್ತಾ ಇದ್ದೀನಿ ಸುಮ್ಮನೆ ಮಾಡಿ ಅಂತಾರ. ವಿದ್ಯಾಕ್ಕೆ ಬುದ್ಧಿ ಕೊಡ್ತಿದಾರಲ್ಲ, ತಿಂಗಳಿಗೆ 2 ಸರಿ ಬಿಟ್ರೆ ಸಾಕು, ಇಡೀ ಊರಿನೇ ಆಗುತ್ತೆ. ಶಾಲೆಯಿಂದ ಬರಬೇಕು, ಮಕ್ಕಳಿಂದ ಬರಬೇಕು. ನಮ್ಮಂತಾರಲ್ಲ ಮುಗಿದೋಯ್ತು, ಮಕ್ಕಳಿಂದ ಬಂದ್ರೆ ಇಲ್ಲ ಮುಗಿದೋಯ್ತು ಅನ್ನೋದಕ್ಕಿಂತ ಶುರು ಅನ್ಕೋಬೇಕು ನೀವು. ಶುರು ಆಯ್ತು, ಈಗ ಶುರುವಾಗಿದೆ. ಈಗ ಅದು ಯಾವಾಗ ಬರೆಯುತ್ತೆ ಅದು, ಯಾಕಂದ್ರೆ ಶಾಲೆಯಿಂದ ಬರ್ಬೇಕದು. ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ, ಅವರೇ ದೇಶನ ಕಾಪಾಡೋದು. ಹೌದು. ಈಗ ನೀನು ಶಾಲೆಪ್ಪ, ನೀನು ಶಾಲೆ ಮೊದಲು ಕ್ಲೀನ್ ಮಾಡ್ತಾರೆ. ಇವ್ರು ಹಂಗಲ್ಲ, ನಾವೇ ಶಾಲೆನ ಕ್ಲೀನ್ ಮಾಡಿಸ್ಕೊಡ್ತೀವಿ. ನಂಬ್ತಿರೋ ಬಿಡ್ತಿರೋ ನೀವು. ಅಲ್ಲ, ನಾವು ತುಂಬಾ ಕೇಳಿದ್ವಿ ಈ ಬಸ್ ಸ್ಟ್ಯಾಂಡ್ ಕಟ್ಸಿದೀರಾ ಅಂತ ಹೇಳಿದ್ವಿ. ಅಲ್ಲೊಂದು ಕಟ್ಸಿದ್ವಿ, ನೋಡಿದ್ರಲ್ಲ. ಯಾಕೆ ಅನಿಸ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಸ್ಬೇಕಂತ ನಿಮ್ಗೆ? ಅದು ಪಾಪ ನಾನು ಹೋಗೋದ್ರೊಳಗೆ ಏನಾರು ಒಂದು 4 ಜನ ಕೊಟ್ಟೋಗೋಣ ಅಷ್ಟೇ, ಇನ್ನೇನು. ಬಸ್ ಸ್ಟ್ಯಾಂಡ್ ಕಟ್ಸಿದೀರಾ ಅಂತ ಕೇಳ್ಪಟ್ವಿ. ಆಮೇಲೆ ದೇವಸ್ಥಾನಕ್ಕೆ ಬಣ್ಣ ಹೊಡ್ಸಿದೀರಾ ಅಂತ ಕೇಳ್ಪಟ್ವಿ. ಹೇಳ್ಕೊಂಡೋದ್ರೆ ದೊಡ್ಡದಾಯ್ತದೆ. ಅಲ್ಲ, ನೀವು ಹೇಳ್ಬೇಕು, ಯಾಕೆ ಅಂದ್ರೆ ಅದು ಜ್ಞಾನ ಈಗಿನ ಯುವಕರಿಗೆ ಟ್ರಾನ್ಸ್ಫರ್ ಆಗ್ಬೇಕದು. ಇವ್ರು ಮಾಡಿದ್ದಾರೆ, ಅಟ್ಲೀಸ್ಟ್ ನಾನೊಂದು ಮಾಡೋಣ ಅನ್ನೋದು ಬರ್ಬೇಕು. ಆ ವಿಚಾರಕರ ನೀವು ಹೇಳಲೇಬೇಕು ಏನೇನ್ ಮಾಡಿದೀರಾ ಅಂತ. ಈಗ ಒಂದು ದೇವಸ್ಥಾನ ಆಗಲಿ, ಒಂದು ಮಚಾಣ ಆಗಲಿ, ಅದಕ್ಕೇನಾದ್ರು ಕೊಡ್ಬೇಕು ನಮಗೆ. ಈಗ ನೀವು ಈ ಕೆಲಸಗಳೆಲ್ಲ ಮಾಡೋದ್ರಿಂದ ಊರಿಂದ ನಿಮ್ಗೆ ಊರಿನ ಜನಗಳಿಂದ ಯಾವ ತರ ಪ್ರಶಂಸೆ ಬಂದಿದೆ, ಏನ್ ಹೇಳ್ತಾರೆ? ಕೆಲವರು ಎಗರೆಸ್ಟ್ ಮಾಡಿದ್ದಾರೆ. ನಿನಗೆ ಏನು ಬೇಕಾಗಿತ್ತ, ಸಂಬಳ ತಗೊಂಡು ತಿನ್ಕೊಂಡು ಆರಾಮಾಗಿರಲ್ಲ, ಎಲ್ಲರೂ ಇದ್ದಾರೆ, ನೀನೇ ಯಾಕೆ ಇರಬಾರ್ದು ಅಂತ. ಇನ್ನೊಬ್ಬರು ಪ್ರಶ್ನೆ ನನಗೆ ಬೇಡ, ನನಗೆ ಒಂದು ತೃಪ್ತಿ ಆದ್ರೆ ನನಗೆ ಸಾಕು. ಸೊ ಹೊಗಳಿರೋರು ಇದ್ದಾರೆ, ಇದ್ದಾರೆ. ನೀನು ಯಾವುದೇ ಕೆಲಸ ಮಾಡ್ತೀಯ, ಗೌರ್ಮೆಂಟ್ ಅವ್ರು ಬಿಲ್ ಮಾಡ್ಕೊಂಡು ತಿಂತಾರೆ, ತಿನ್ಲಿ, ಅವ್ರಿಗೆ ಕಮ್ಮಿ ಆಗಿದೆ ಅದು ಮಾಡ್ಕೊಂಡು ತಿನ್ಲಿ ಬಿಡು, ನಮಗೆ ಜಾಸ್ತಿ ಇದೆ ನಾವು ಮಾಡ್ತೀವಿ ಬಿಡು, ಅದಕ್ಕೆ ಯಾಕೆ. ಈಗ ಬಸ್ ಸ್ಟ್ಯಾಂಡ್ ಹೋದ್ರೆ ಎಲ್ಲ ಟ್ಯಾಚರ್ ಕೊಡ್ತಾರೆ, ಬಿಡಿ ಅನ್ನೋದು ಅಂತಾರೆ, ಹೋಯ್ತಾರೆ ಅಂದ್ಬಿಟ್ಟು ನಾವು ತಲೆ ಕೆಡ್ಸ್ಕೊಳ್ಳೋದು. ಈ ಥರ ಮನಸ್ಥಿತಿ ಈಗಿನ ಯುವಕರಲ್ಲಿ ಕಮ್ಮಿ ಆಗ್ತಿದೆ. ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಸಣ್ಣದ್ರಿಂದ ಬರಬೇಕು ಇವೆಲ್ಲ. ಯಾಕೆ ಬರ್ತಿಲ್ಲ ಅಂದರೆ ಈ ಒಂದು ಪರಿಸರ, ಮೊಬೈಲು ಇವೆಲ್ಲ ಅವ್ರು ಕೆಡಿಸ್ಕೊಡ್ತಾ ಇದೆ ಸರ್. ಏನು ಮಾಡೋಕ್ಕಾಗಲ್ಲ. ಅದರಿಂದ ಆಧ್ಯಾತ್ಮಿಕದಕ್ಕೆ ಹೋದರೆ ಒಂದು ಊರು ಎಲ್ಲ ಒಳ್ಳೇದಾಗುತ್ತೆ. ನೋಡಿ, ಮಹಾತ್ಮ ಮೋದಿಯವರು ಯೋಗದ ಬಗ್ಗೆ ಎಷ್ಟು ಇದು ಮಾಡಿದ್ದಾರೆ. ಅವತ್ತು ನಾವು ಅವ್ರನ್ನ ಪೋರ್ಟ್ರೇಟ್ ನಾವು ಪೂಜೆ ಮಾಡ್ತೀವಿ. ಯೋಗಕ್ಕೆ ಎಷ್ಟು ದೇಶ ಇದು ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲೇ ಅಲ್ಲ. ನಾವೀಗ ನಿಮ್ದು ಈ ಇಂಟರ್ವ್ಯೂಗೆ ಒಂದು ಹೆಸರು ಕೊಡಬೇಕು ಅಂತ ಇದ್ವಿ. ಏನಂತ ಗೊತ್ತಾ? ಪ್ರಧಾನಿ ಮನಸ್ಥಿತಿ, ಆದರೆ ಪ್ರಧಾನಿ ಅಲ್ಲ. ನಿಮ್ದು ಅದೇ ಅಲ್ವಾ ಮನಸ್ಥಿತಿ? ನೀವೀಗ ಪ್ರಧಾನಿ ಆಗಿಲ್ಲ, ಅದು ಬಿಟ್ಟರೆ ಪ್ರಧಾನಿ ಏನೇನು ಕೆಲಸಗಳು ಮಾಡಬೇಕು ಅದೆಲ್ಲ ಮಾಡ್ತಿರ್ತೀರಿ. ನಮ್ಮ ಕರ್ತವ್ಯ. ನಾವು ಕೆರೆ ನೀರು ಕೆರೆ ಚೆಲ್ಲೋದ್ರಲ್ಲಿ ಯೋಚನೆ ಮಾಡೋದೇನು ಬಂದು ಸ್ವಾಮಿ? ಡಿಪಾರ್ಟ್ಮೆಂಟ್ ಸಂಬಳ ಕೊಡ್ತಾರೆ, ಡಿಪಾರ್ಟ್ಮೆಂಟಿಗೆ ಕೊಡ್ತಾ ಇದೀವಿ. ನಮಗೇನು ನಾವೇನೋ ಓಡಿ ಮಾಡ್ತಾ ಇದೀವಿ ಸ್ವಾಮಿ. ಕೆರೆ ನೀರು ಕೆರೆ ಚೆಲ್ಲದ ಅಂತ ಹೇಳ್ತಾರಲ್ಲ, ಹಂಗೆ ಗೌರ್ಮೆಂಟ್ ಕೊಡ್ತೀವಿ, ಸ್ವಲ್ಪ ಕೊಡ್ತಾ ಇದೀವಿ, ನಾವು ಪೂರನೂ ಕೊಡ್ತಾ ಇದೀವ. ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಸಮಾಜ ಸೇವೆಲೆಲ್ಲ ಭಾಗವಹಿಸ್ಲಿಕ್ಕೆ ಏನು ಒಂದು ಒಳ್ಳೆ ಸ್ಫೂರ್ತಿದಾಯಕ ಪದಗಳಲ್ಲಿ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿನ ಯುವಕರು ಆಧ್ಯಾತ್ಮಿಕದ ಬಗ್ಗೆ ಹೋದ್ರೆ ಮಾತ್ರ ಅದು ಬರ್ತಾ ಸಾಧ್ಯ. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಆಧ್ಯಾತ್ಮಿಕ ಎಂಥ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಎಂಥ ಮಹಾನುಭಾವರು ನೋಡಿ. ಇವರೆಲ್ಲ ಯಾವ್ದ್ರಿಂದ ಪಡೆದವ್ರು ಹೇಳಿ? ಆಧ್ಯಾತ್ಮಿಕ ಎಲ್ಲರೂ ಬಂದಿದ್ದು ಆಧ್ಯಾತ್ಮಿಕದಿಂದನೇ ಇವರೆಲ್ಲ ಇಂಪ್ರೂವ್ ಆಗಿರೋದು. ವಿವೇಕಾನಂದರು ತಗೊಳ್ರಿ, ರಾಮಕೃಷ್ಣ ಪರಮಹಂಸ ತಗೊಳ್ಳಿ, ಕುವೆಂಪು ತಗೊಳ್ಳಿ, ಇವರೆಲ್ಲ ಹೆಂಗೆ ಹೇಳಿ? ಈಗ ನಿಮಗೆ ಈಗ ಪ್ರತಿಯೊಬ್ಬರಿಗೂ ನಿಮ್ಮಲ್ಲಿ ಇನ್ನೂ ಕನಸುಗಳು ಇನ್ನೂ ಸತ್ತಿಲ್ಲ, ಇನ್ನೂ ತುಂಬಾ ಯೋಜನೆಗಳು ನಿಮ್ಮ ತಲೆಯಲ್ಲಿ ಇರ್ತವೆ. ಆ ಥರ ನಿಮ್ಮ ಮುಂದಿನ ಕನಸು ಏನಿದೆ, ನಿಮ್ಮ ಮುಂದಿನ ಯೋಜನೆಗಳೇನಿದಾವೆ? ನಾನು ಇರೋವರೆಗೂ ನನ್ನಿಂದ ಏನಾಗುತ್ತೆ, ಈ ದೇಹದ ಏನು ಉಪಯೋಗ ಮಾಡಬೇಕು ಅನ್ನೋದು ಒಂದು ಅಷ್ಟೇ. ನನಗೆ ಯಾರೇ ಬರಲಿ, ನೋಡಪ್ಪ ನನ್ನಿಂದ ಏನಾಗಬೇಕು, ಏನೋ ಆಯ್ತಾ ದೇವಸ್ಥಾನ ಅಂತ, ಬೇರೆ ಮಾತು ಬೇಡ. ನನ್ನಿಂದ ಏನಾಗಬೇಕು, ಈ ದೇಹದಿಂದ ಉಪಕಾರ ಆಗುತ್ತಾ ಕೇಳ್ಕೊಡ್ದಾರ. ಯಾವುದೇ ದೇವಸ್ಥಾನ ಕೇಳಿದ್ರು, ಎಲ್ಲ ಚರ್ಚವ್ರು ಕೇಳಿದ್ರು, ಅಲ್ಲಿ ಕೇಳಿದ್ರು, ಆಯಿತು ಏನು ಬೇಕು ತಗೊಳಪ್ಪ ಅಷ್ಟೇ, ಬೇರೆ ಇದು ಬೇಡ. ಈ ದೇಹದಿಂದ ಉಪಯೋಗ ಆಗಬೇಕಷ್ಟೇ, ಅಷ್ಟು ಮಾತ್ರ ನಾನು ಮಾಡಿದ್ದೀನಿ ಸರ್.
ಸರಿ ಗುರುಗಳೇ, ತುಂಬಾ ಖುಷಿ ಆಯ್ತು ಗುರುಗಳೇ. ಏನೂ ಇಲ್ಲ, ನಮ್ಮ ಸಿನಿಮಾ ನಾವು ಪವರ್ ಸ್ಟಾರ್ ಅಂತ ಒಂದು ಸಿನಿಮಾ ತೆಗಿತಾ ಇದೀವಿ. ಹಾಂ ಆ ಸಿನಿಮಾ ತಂಡದಿಂದ ಒಂದು ಪ್ರಯತ್ನ ಮಾಡಿದೀವಿ. ಏನು ಅಂದ್ರೆ ಈ ಊರಿನ ವಿಡಿಯೋನ ಶೂಟ್ ಮಾಡಿದೀವಿ ಒಂದು 20 ನಿಮಿಷ. ಆ ವಿಡಿಯೋದಲ್ಲಿ ಒಂದೊಂದು ಮನೆಗೂ ಒಂದೊಂದು ನಂಬರ್ ಕೊಟ್ಟಿದ್ದೀವಿ. ಆ ನಂಬರಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಕೇಳ್ತೀವಿ. ಈ ಊರಿನವರು ಅಥವಾ ಇನ್ಯಾರೋ ಆ ವಿಡಿಯೋನೆಲ್ಲ ನೋಡಿ ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತಾ ಇದ್ದೀವಿ. ಭಾನುವಾರ ಸಂಜೆ 4 ಗಂಟೆಗೆ ಆ ಪ್ರಶ್ನೆನ ಕೇಳ್ತೀವಿ. ಅಲ್ಲಿ ಯಾರು ಅದಕ್ಕೆ ಉತ್ತರ ಕೊಡ್ತಾರೋ ಅವರಿಗೆ ನಿಮ್ಮ ಕೈಯಿಂದ ಅವರಿಗೆ ಬಹುಮಾನ ಕೊಡಿಸ್ಬೇಕು ಅಂತಿದ್ದೀವಿ. ದಯವಿಟ್ಟು ನಾಳೆ ಸಂಜೆ 4 ಗಂಟೆಗೆ. ಸರಿ ಸರಿ. ಹೌದು, ಅದ್ರ ನಿಮ್ಮ ಪುನೀತ್ ಅಂದಿರಲ್ಲ, ಅದನ್ನ ನೆನಪಾಗಿ ಓದ್ ಕೊಡಿ. ಖಂಡಿತವಾಗಿ ಆ ಹೆಸರು ಹಾಕಿ ಕೊಡಿ, ಅದು ಅವ್ರ ಕೊನೆವರೆಗೂ ಇಟ್ಕೊತಾರೆ. ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ತೀವಿ ಅಂದ್ರೆ ಒಂದು ಗುರುಗಳೇ. ಅಲ್ಲ, ಅದು ಕೊಡಿ, ಅದು ಇರ್ತದೆ. ನೀವು 10,000 ಕೊಟ್ಟಿದೆ ಯಾರೋ ಮಾಡ್ತಾರೆ ತಿಳ್ಕೊಂಬೇಡಿ, ಮಾಡ್ತು ಬಿಡ್ತಾರೆ. ಇಲ್ಲ, ನಾವೇನು ಯೋಚನೆ ಮಾಡ್ತಿದ್ದೀವಿ ನೀವು ಇದು ಕೊಡಿ ನೋಡಿ, ಅವ್ರು ಪುಣ್ಯಾತ್ಮ ಕೊಟ್ಟೆ ಇವತ್ತು ನನಗೆ ಕೊಟ್ರಿ ಅಂತ ಹೇಳಿ ತೋರಿಸ್ಬೋದಲ್ಲ. ಇಲ್ಲ, 10,000 ಕೊಟ್ಟಿದ್ದು ನಾವು ಈ 10,000 ರೂಪಾಯಿದು ಮಕ್ಕಳಿಗೆ ಎಜುಕೇಶನ್ಗೆ ಅದಕ್ಕೂ ಕೊಡಿ, ಉಪಯೋಗ ಆಗೋ ತರ ಏನಾರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅವರು ಶಾಲಾ ಶಾಲೆಗೆ ಪುಸ್ತಕ ಕೊಡಿ, ಒಂದು ಇದು ಕೊಡಿ, ಇದ್ರ ತರ ಯೋಚನೆ ಇದೆ. ಈಗ ಮಕ್ಕಳಿಗೆ ನೀವು ದುಡ್ಡು ಕೊಡ್ರೆ ಗುಟ್ಕ ಪಟ್ಕ ಅವು ಇತ್ತು ನಾವೇ ಹಾಳು ಮಾಡ್ದಂಗೆ. ಹೌದು ಅಲ್ವಾ? ಅದ್ರ ಪುಸ್ತಕ ಕೊಡಿ, ಇಲ್ಲ ಫೀಸ್ ಕಟ್ಟಿ. ಇಷ್ಟು ಜನ ಮಕ್ಕಳಿಗೆ ಫೀಸ್ ಕಟ್ಬಿಡಿ, ಅಲ್ಲಿ ಹೋಗಿ ಸೇರ್ಕೊತಾರೆ, ಹೋಗ್ತಾರೆ. ಅದು ಅವ್ರ ದುರುಪಯೋಗ ಆಗಲ್ಲ. ನೀವು ಕೈ ಕೊಟ್ಬಿಟ್ರೆ ಅವ್ರು ಯಾವ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ತಂದೆ ತಾಯಿಗೆ ಏನು ಮಾಡ್ತಾರೆ, ಅವ್ರು ಇಸ್ಕೊತಾರೆ, ಅವ್ರ ಕಷ್ಟ ಸುಖ. ಅದೊಂದು ನೆನಪಾಗಿ ದುಡ್ಡು ಅಮೌಂಟ್ ಕೊಡಿ, ಅವ್ರ ಕಷ್ಟಕ್ಕೂ ಆಗುತ್ತೆ. ಒಂದು ನೆನಪಾಗಿ ಕೊಡಿ, ಇಂಥ ಒಂದು ವಿಗ್ರಹನ ಕೊಡಿ, ಖಂಡಿತ ಪುಸ್ತಕ ಕೊಡಿ, ಅದು ಒಳ್ಳೇದಲ್ಲ ಸರ್. ನಿಮ್ಮ ಊರಿನ ಯುವಕರಿಗೆ ಒಂದು ಒಳ್ಳೆ ಮಾತು, ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನಾನು ಹೇಳೋದು ಇಷ್ಟೇ, ಈಗಿನ ವಾತಾವರಣದಲ್ಲಿ ಭಾಳ ಕಷ್ಟ ಇದೆ. ಯಾಕಂದರೆ ಆಧ್ಯಾತ್ಮಿಕದಲ್ಲಿ ನಾವು ತಂದೆ ತಾಯಿಗಳಿಗೆ ಗೌರವ ಕೊಟ್ಟರೆ ಒಂದು ದೊಡ್ಡ. ಸುಮ್ಮನೆ ಒಂದು ಕತೆ ಹೇಳ್ತೀನಿ. ಯಾರು ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಗೌರವಿಸ್ತಾರೆ ಅವರು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ. ನೋಡಿ, ಈಗ ಉದಾಹರಣೆ ಹೇಳ್ಬೇಕು ಅಂದರೆ ಮಹಾತ್ಮ ಗಾಂಧಿ ಇವರೆಲ್ಲ ತಂದೆ ತಾಯಿ ಗೌರವ ಕೊಟ್ಟರು. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಕುವೆಂಪು, ಮಹಾತ್ಮ ಗಾಂಧೀಜಿಯವರು ಒಂದು ಸಂದೇಶ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಮೆಸೇಜ್ ಆಫ್ ಮಹಾತ್ಮ ಗಾಂಧಿ? ಮೈ ಲೈಫ್ ಈಸ್ ಮೈ ಮೆಸೇಜ್. ನನ್ನ ಜೀವನವೇ ನನ್ನ ಸಂದೇಶ. ನೋಡಿ, ದೇಶಕ್ಕೆ ಅವರ ಒಂದು ಸಂದೇಶ. ಅದೇ ರೀತಿ ವಿವೇಕಾನಂದರು ಕೊಟ್ಟಿದ್ದಾರೆ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಯಾರು ಆರೋಗ್ಯವಾಗಿರ್ತಾರೆ, ಶಕ್ತಿವಂತರಾಗಿರ್ತಾರೆ, ಅವರು ದೇಶದ ಒಂದು ಆಸ್ತಿ ಅಂತ ಹೇಳ್ತಾರೆ. ಅದೇ ರೀತಿ ಬಾಲಗಂಗಾಧರ ತಿಲಕರು ಸಹ ಒಂದೊಂದು ಮೆಸೇಜ್ ಕೊಟ್ಟಿದ್ದಾರೆ. ಮೈ ಫ್ರೀಡಮ್ ಈಸ್ ಮೈ ಪವರ್. ಸ್ವಾತಂತ್ರ್ಯವೇ ನನ್ನ ಆಜ. ಸ್ವಾತಂತ್ರ್ಯ ಅನ್ನೋದು 20-30 ವರ್ಷ ಜೈಲಲ್ಲಿದ್ದಂಥ ಹೊರಗೆ ಬಂದಾಗ ಸ್ವಾತಂತ್ರ್ಯ ಮಹಿಮೆ ಗೊತ್ತಾಗುತ್ತೆ. 1 ವರ್ಷ 1 ವಾರ ಊಟ ಇಲ್ಲದೆ ಅನ್ನದ ಮಹಿಮೆ. ಅದೇ ರೀತಿಯಾಗಿ ಅವರೆಲ್ಲ ಒಂದೊಂದು ಸಂದೇಶ ಕೊಟ್ಟಿದ್ದಾನೆ. ಅದೇ ಗುರುಗಳ ಮಾತು ಕೇಳಿದಂಥ ಒಬ್ಬ ವಿದ್ಯಾರ್ಥಿ ಕತೆ ಹೇಳ್ಬೇಕು ಅಂದರೆ, ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಓದ್ತಾ ಇರ್ತಾನೆ. ಗುರುಗಳು ಅವನ್ನ ಚೆನ್ನಾಗಿ ನೋಡ್ತಾ ಇರ್ತಾರೆ. ಕೊನೆಗೆ ಗುರುಗಳು ವಯಸ್ಸಾಗುತ್ತೆ. ವಯಸ್ಸಾದಾಗ ತಮ್ಮ ಮೊಮ್ಮಗನ ಕರ್ಕೊಂಡು ಮಾರ್ಕೆಟ್ ಕಡೆಗೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಬ್ಬ DC ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅವರು ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಹೋಗೋಬ್ಬರ ಗಾಡಿಗಳನ್ನ ಅವಾಯ್ಡ್ ಮಾಡ್ತಾ ಸಿಗ್ನಲ್ ಕೊಡ್ತಾ ನಿಂತಿರ್ತಾರೆ. ಈ ಮುದುಕ ಗುರುಗಳು ತಮ್ಮ ವಯಸ್ಸಾದ ಕಾಲ ನಿವೃತ್ತಿಯಾಗಿರ್ತಾರೆ, ವಯಸ್ಸಾಗಿರ್ತಾರಲ್ಲ, ಮೊಮ್ಮಗನ ಕರ್ಕೊಂಡು ಮಾರ್ಕೆಟ್ಗೆ ಹೋಗ್ತಾ ಇರ್ತಾರೆ. ಆವಾಗ ಅಲ್ಲಿ DC ನಿಂತ್ಕೊಂಡು ನೋಡ್ತಾರೆ, ಯಾರೋ ಒಬ್ಬ ಮುದುಕ ಹೋಗ್ತಾರಲ್ಲ, ಆ ಹುಡುಗನ್ನ ಕರ್ಕೊಂಬಾರೆ ಅಂತ ತಮ್ಮ PC ಹೇಳ್ತಾರೆ. PC ಹೇಳಿದಾಗ ಸರಿ PC ಅವರು ಕರೆದು, ಗುರುಗಳೇ ಯಾರೋ ಯಜಮಾನ್ರೆ ನಮ್ಮ ಸಾಹೇಬರು ಕರ್ಕೊಬರ್ಬೇಕು. ಆವಾಗ ಇವರು ಹೇಳ್ತಾರೆ ಗುರುಗಳು, ಅಲ್ಲಯ್ಯ ನನ್ನ ಪಾಡು ನಾನು ಸೈಡಲ್ಲಿ ಹೋಗ್ತಾ ಇದ್ದೀನಲ್ಲಯ್ಯ, ನಾವೇನು ತಪ್ಪು ಮಾಡಿದ್ದೀವಿ ಸ್ವಾಮಿ, ಸೈಡಲ್ಲಿ ಹೋಗ್ತಿದ್ದೀನಲ್ಲ. ಇಲ್ಲ ಸ್ವಾಮಿ, ನಮ್ಮ ಸಾಹೇಬ್ರ ಆಜ್ಞೆ ಇದೆ, ನೀವು ಬರಬೇಕು ಅಂತ ಹೇಳ್ತಾರೆ. ಆವಾಗ PC ಅವರು ಅವರ ಕೈ ಹಿಡಿದು ಕರ್ಕೊಂಬಂದು DC ಅವರ ಮುಂದೆ ನಿಲ್ಲಿಸ್ತಾರೆ. DC ಅವರು ಅವ್ರನ್ನ ಮೇಲಿಂದ ಕೆಳಗೆ ನೋಡಿಬಿಟ್ಟು, ಸರಿ ಇವ್ರನ್ನ ನನ್ನ ಕಾರಲ್ಲಿ ಕರ್ಕೊಂಡೋಗಿ ನನ್ನ ಆಫೀಸಲ್ಲಿ ಕುಣಿಸಿರು, ಚೇರ್ ಹಾಕಿ ನಾನು ಬರ್ತೀನಿ ಅಂತ. ಸರಿ, ಅದೇ ರೀತಿ PC ಅವರು ಅವ್ರನ್ನ ಕರ್ಕೊಂಡು ಅವ್ರ ಆಫೀಸಲ್ಲಿ ಕುಳಿಸ್ತಾರೆ. ಸರಿ, DC ಅವರು ತಮ್ಮ ಕೆಲಸ ಕಾರ್ಯನೆಲ್ಲ ಮುಗಿಸಿ ಆಫೀಸಿಗೆ ಹೋಗ್ತಾರೆ. ಹೋದಾಗ ಗುರುಗಳು
ಮೊಮ್ಮಗನ ಕರ್ಕೊಂಡು ಪಕ್ಕದಲ್ಲಿ ಕೂರಿಸಿರ್ತಾರೆ. ಆವಾಗ ಡಿ ಸಿ ಅವರು ಫುಲ್ ಯೂನಿಫಾರ್ಮಲ್ಲಿ ಇರ್ತಾರೆ, ಡ್ರೆಸ್ಸಲ್ಲಿರ್ತಾರೆ. ಡ್ರೆಸ್ಸಲ್ಲಿದ್ದಾಗ ಅವರು ಬೂಟನ್ನು ಬಾಗಿಲು ಹೊರಗೆ ಬಿಟ್ಬಿಟ್ಟು ಕ್ಯಾಪನ್ನು ಟೇಬಲ್ ಮೇಲೆ ಬಿಟ್ಟು ಕುಂತಂಥ ಗುರುಗಳ ಪಾದಕ್ಕೆ ಉದ್ದ ಅಡ್ಡ ಬೀಳ್ತಾರೆ ಅವ್ರ ಪಾದ. ಆವಾಗ ಗುರುಗಳಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಅವ್ರ ಭುಜವನ್ನು ಎತ್ತಿ ನಿಲ್ಲಿಸಿ ಕೇಳ್ತಾರೆ, ಯಾರಯ್ಯ ನೀನು? ಈ ಮುದುಕ ವಯಸ್ಸಾದ ಮುದುಕನ ಕಾಲಿಗೆ ಯಾಕಯ್ಯ? ಆವಾಗ ಡಿ ಸಿ ಅವರು ಒಂದು ಮಾತು ಹೇಳ್ತಾರೆ, ಸರ್ ನಾನು ಈಗ 25-30 ವರ್ಷಗಳ ಹಿಂದೆ ನಿಮ್ಮ ಶಾಲೆಯಲ್ಲಿ ಓದ್ತಾ ಇದ್ದೆ. ನಮ್ಮ ಅಪ್ಪ ನಮ್ಮಮ್ಮ ನನ್ನನ್ನು ಶಾಲೆ ಬಿಡಿಸಿ ಮನೆಗೆ ಹೊರದು ಕೂಲಿ ಕೆಲಸ ಹೊಲ ಕಾಡಿಸ್ತು. ಆದರೆ ತಾವು ನನ್ನ ಮನೆಗೆ ಬಂದು ಪುನಃ ನನ್ನನ್ನು ಶಾಲೆ ಸೇರಿಸಿ ಫೀಸ್ ಕಟ್ಟಿ ನನ್ನನ್ನು ಓದಿಸಿ ಪುಸ್ತಕ ಕೊಟ್ಟು ಓದಿಸಿ ದೊಡ್ಡ ವ್ಯಕ್ತಿ ಸರ್. ಇವತ್ತು ನಿಮ್ಮನಿಂದ ನಾನು ಈ ದೊಡ್ಡ ವ್ಯಕ್ತಿ ಆಗಿದೆ ಸರ್. ಆವಾಗ ಗುರುಗಳಿಗೆ ಭಾಳ ಸಂತೋಷ ಆಗುತ್ತೆ, ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡ್ತಾರೆ, ಬೆಂತಿರ್ತಾರೆ. ಆವಾಗ ಗುರುಗಳು ಮೊಮ್ಮಗನ ಹೊಡ್ತಾರೆ, ತೆಗಾಕ್ತಾರೆ. ಆವಾಗ ಡಿ ಸಿ ಗುರುಗಳೇ ಒಂದು 5 ನಿಮಿಷ ಇದೆ ಸರ್. ಆವಾಗ ಗುರುಗಳು ಡಿ ಸಿ ಅವರು ಒಂದು ಬೆಳ್ಳಿ ದೊಡ್ಡ ತಟ್ಟೆಯನ್ನು ತರಿಸಿ ಅದಕ್ಕೆಲ್ಲ ಥರದ ಹಣ್ಣುಗಳನ್ನು ಹಾಕಿ ಒಂದು 20-30 ಸಾವಿರ ರೂಪಾಯಿ ಕಂತೆನ ಆ ತಟ್ಟೆ ಒಳಗೆ ಹಾಕಿ ತಗೊಳ್ಳಿ ಗುರುಗಳೇ ಅಂತ ಕೊಡೋಕೋಯ್ತಾರೆ. ಗುರುಗಳು, ಬೇಡಪ್ಪ, 20-30 ವರ್ಷದಿಂದ ನನ್ನನ್ನು ನೆನಪಿಟ್ಕೊಂಡಿದೆಯಲ್ಲ ನೀನು, ನನಗೆ ಅದು ಸಾಕಪ್ಪ ಅಂತ ಎಷ್ಟು ಹೇಳಿದ್ರು ಗುರುಗಳು ಮುಟ್ಟೋದಿಲ್ಲ. ಭಾಳ ಒತ್ತಾಯ ಮಾಡ್ತಾರೆ, ಗುರುಗಳೇ ತೆಗೆದು. ಆವಾಗ ಗುರುಗಳು ಆ ತಟ್ಟೆಯಲ್ಲಿದ್ದಂಥ ಒಂದು ಹಣ್ಣನ್ನು ತೆಗೆದು ಅದನ್ನು 2 ಮಾಡಿ ಒಂದು ಮೊಮ್ಮಗನ ಬಾಯಿಗೆ ಹಾಕಿ ಇನ್ನೊಂದು ಗುರುಗಳ ಆ ಡಿ ಸಿ ಅವ್ರ ಬಾಯಿಗೆ ಹಾಕ್ತಾರೆ. ಡಿ ಸಿ ಅವ್ರ ಬಾಯಿಗೆ ಹಾಕ್ಬಿಟ್ಟು ಅವ್ರ ತಲೆ ಸೋರ್ಬಿಟ್ಟು, ಸರಿಯಪ್ಪ ನಾನು ಬರ್ತೀನಿ ಚೆನ್ನಾಗಿರಂತ ಹೇಳ್ತಾರೆ. ಸರಿ ಮುಂದುಗಡೆ ಹೋಗ್ತಾರೆ. ಎದುರುಗಡೆ ಮೆಟ್ಲು, ಎದುರುಗಡೆ ಒಂದು ದೊಡ್ಡ ರಸ್ತೆ. ಮೊಮ್ಮಗ ಆ ತಾತನ ಅದನ್ನು ಇಟ್ಕೊಂಡಿರ್ತಾರೆ. ಮೊಮ್ಮಗ ಆ ಲಾರಿ ಎದುರಿಗೊಂದು ದೊಡ್ಡ ಲಾರಿ ಬರ್ತಾಯಿದೆ ಸ್ಪೀಡಾಗಿ. ಆ ಲಾರಿ ಬರೋ ಲಭಸಕ್ಕೆ ಮೊಮ್ಮಗ ತಾತನ ಬಿಟ್ಟು ಓಡ್ಬಿಡ್ತಾರೆ. ಗುರುಗಳಿಗೆ ವಯಸ್ಸಾಗಿರುತ್ತೆ, ಕಣ್ಣು ಕೇಳುವ ಮುಂದೆ ಹೋಗ್ತಾರೆ. ಬಂದಂಥ ಲಾರಿ ಆ ಗುರುಗಳ ಹತ್ತು ಬಿಡ್ತಾರೆ. ಇಡೀ ದೇಹ ಚಿತ್ರ ಆಗೋಗುತ್ತೆ. ಕೈ ಒಂದು ಕಡೆ, ಕಾಲು ಒಂದು ಕಡೆ, ಹೃದಯ ಆಗುತ್ತೆ. ಏನು ಮಾಡ್ತಾರೆ, ರಸ್ತೆ ಬಿದ್ದುಬಿಡ್ತಾರೆ ಗುರುಗಳ ದೇಹ ಚಿತ್ರ. ಸರಿ, ಒಳಗಿದ್ದಂಥ ಡಿ ಸಿ ಅವರು ಬಂದು ನೋಡ್ತಾರೆ. ಗುರುಗಳನ್ನು ನಾನೇ ಕರೆಸಿ ಈ ಮಟ್ಟಿಗೆ ಅವರ ಸಾವಿಗೆ ನಾನೇ ಕಾರಣ ಅಂತ ಭಾಳ ದುಃಖಪಟ್ಟು ಕೊನೆಗೆ ಅವರೇ ಒಂದು ದೊಡ್ಡ ಬಾಕ್ಸನ್ನು ತರಿಸಿ ಗುರುಗಳು ಬಿದ್ದಂಥ ಕೈ ಕಾಲು ರುಂಡನ ತಾವೇ ಬಾಚಿ ಅದರೊಳಗೆ ಹಾಕಿ ಅದನ್ನು ಪ್ಯಾಕ್ ಮಾಡಿ ತಾವೇ ಹೊತ್ಕೊಂಡು ಹೋಗಿ ಮಶಾಣಕ್ಕೆ ತಗೊಂಡೋಗಿ ಆರೆ ತರಿಸಿ ಅದನ್ನು ಗುಂಡಿ ಹೊಡೆದು ತಾವೇ ಮಾಡಿಬಿಡ್ತಾರೆ. ಮಣ್ಣು ಮಾಡಿ ಮನೆಗೆ ಬಂದು ಅವ್ರದ್ದೇ ಆದಂಥ ಪ್ರತಿಭೆಯನ್ನು ಕೆತ್ತಿಸ್ತಾರೆ. ಅಂದರೆ ಮೂರ್ತಿ, ಉದ್ದ ಆಳುದ್ದ ಮೂರ್ತಿಯನ್ನು ಕೆತ್ತಿಸ್ಬಿಟ್ಟು ಆ ಊರಿನ ಸೆಂಟ್ರ್ ಮಧ್ಯಭಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ಆ ಶಾಲೆಯ ವಿದ್ಯಾರ್ಥಿಗಳನ್ನೆಲ್ಲ ಕರೆಸಿ ಮತ್ತು ತಮ್ಮ ಕೈ ಕೆಳಗಿನ ಅಧಿಕಾರಿನ ಕರೆಸಿ ಪ್ರಾರ್ಥನೆ ಮಾಡ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇವ. ನೋಡಿದ್ರ ಗುರುಗಳ ಸೇವೆ ಎಂಥದ್ದು, ತಂದೆ ತಾಯಿಗಳ ಸೇವೆ, ವಯಸ್ಸಾದಂಥ ಅಜ್ಜಂದರ ಸೇವೆ. ವಯಸ್ಸಾದರೂ ಅಜ್ಜರನ್ನ ಮೊಮ್ಮಕ್ಕಳ ನೋಡ್ಕೊಂಡ್ರೆ ಸಾಕು. ವಯಸ್ಸಾದ ಕಣ್ಣು ಕಾಣಲ್ಲ, ಅವರಿಗೆ ಕಿವಿ ಕೇಳಲ್ಲ, 4 ಕೆಲಸ ಸುಸ್ತಾಗುತ್ತೆ, ಕುಂತಿರ್ತಾರೆ. ಅವ್ರು ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ, ದೇವರೇ ನನಗೆ ಸಾಕಪ್ಪ ಕರ್ಕೊಂಡು. ಆದರೆ ಮಕ್ಕಳು ಎಲ್ಲಾದರೂ ಹೊರಗೋದು, ಒಂದು ಬಿಸ್ಕಟ್ ಆಗಲಿ ಚಾಕ್ಲೇಟ್ ಆಗಲಿ ಏನೂ ಬೇಡ, ಊಟ ಮಾಡೋ ತಟ್ಟೆಯಲ್ಲಿ ತಮ್ಮ ಅಜ್ಜಿ ತಿಳಿಸಿದ್ರೆ ಅವ್ರಿಗೆ ಭಾಳ ಸಂತೋಷ ಆಗ್ತದೆ. ಆ ಸಂತೋಷ ಅವರು ಮನಸ್ಫೂರ್ತಿ ನನ್ನ ಮೊಮ್ಮಗ ತಿಳಿಸ್ತಾರಲ್ಲ, ನನ್ನ ಮೊಮ್ಮಗಳು ತಿಳಿಸಲ್ಲ ಅಂದ್ಬಿಟ್ಟು ಮನಸ್ಫೂರ್ತಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಅವರ ದೊಡ್ಡ ವ್ಯಕ್ತಿ ಅಲ್ವಾ. ಅದರಿಂದ ಈಗಲಿಂದ ನಾವು ಇದು ಕಲಿಬೇಕು. ನಾವು ಈ ಬುದ್ಧಿ ಕಲಿತರೆ ಅವ್ರು ದೊಡ್ಡ ವ್ಯಕ್ತಿ. ಅದನ್ನು ನಾವು ಹೇಳಿದ್ರೆ ಬರೋದಿಲ್ಲ, ಸಣ್ಣದರಿಂದ ಬರಬೇಕು. ನೋಡಿ, ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಕುವೆಂಪು ಇವರೆಲ್ಲ ಆಗಿರೋ ಹೆಂಗೆ ಅವ್ರ ತಂದೆ ತಾಯಿಗಳು ಗೌರವ ಇಟ್ಕೊಂಡ್ರು. ಈಗ ನಾವು ಇದೆಯಾ?
ಏನು ಸ್ವಾಮಿ? ಇಲ್ಲ ಗುರುಗಳೇ, ನಿಮ್ಮ ಮಾತನ್ನ ಕೇಳಿ ನಿಮ್ಮ ಶಿಷ್ಯಂದ್ರೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಆ ಯೋಗ ಕಲೆ ಕೆಲವರ ಸಂಜೀವ ಆ ಹುಡುಗರುಗಳೆಲ್ಲ ನಿಜವಾಗ್ಲೂ ನಿಮಗೆಲ್ಲ ನಿಮ್ಮ ಹೆಸರನ್ನ ಉಳಿಸುವಂತ ಒಳ್ಳೆ ಶಿಷ್ಯಂದ್ರಗಳಾಗ್ತಾರೆ. ಸೊ ನಿಮ್ಮ ಮಾತನ್ನ ಕೇಳಿ ಇನ್ನೂ ಒಂದಷ್ಟು ಜನ ಒಳ್ಳೊಳ್ಳೆ ಶಿಷ್ಯಂದ್ರಗಳು ನಿಮಗೆ ಬರ್ತಾರೆ. ಸೊ ನಿಮ್ಮ ಕನಸುಗಳನ್ನ ಅವರು ಹೊತ್ಕೊಂಡು ಮುಂದೆ ಹೋಗ್ತಾರೆ. ಬರ್ಬೋದು, ಬರಲ್ಲ ನೋಡಿ. ಈಗ ಅವರೆಲ್ಲ ಬಂದಿರೋರೆ ನೋಡಿ, ಮಾಡಿದ್ದಾರೆ. ಇವತ್ತು ಯಾರೋ ಬಂದು ಮಾಡ್ತಾರ ಅಲ್ವಾ? ಇಲ್ಲ. ಏನು ನಾವು ಒತ್ತಾಯ ಮಾಡೋಕೆ ಹೋಗಲ್ಲ. ನಿಮ್ಗೆ ಇಷ್ಟ ಅಲ್ಲ, ನಮ್ಮಿಂದ ಏನಾಗುತ್ತೆ ನಾವು ಮಾಡ್ತೀವಿ ಅಷ್ಟೇ. ಯಾರು ಮನೆಗೂ ಕರೆಕ್ಟ್ ನಮ್ಮ ಕೈಲೇ ಇಟ್ಕೊತ್ತೋ ಅಷ್ಟವರು ತಳ್ಬೋದು. ಅವ್ರ ಮೇಲೆ ಇಟ್ಕೊಂಡು ಹತ್ತಲಿಲ್ಲ ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಅಲ್ಲ ಸರ್, ನಮ್ಮ ಕರ್ತವ್ಯ ಏನಾದ್ರು ಮಾಡೋದು ನಾನು ಮಾಡೋದು ಕರ್ತವ್ಯ ಅಷ್ಟೇ. ತುಂಬಾ ಖುಷಿ ಆಯ್ತು ಗುರುಗಳೇ, ನಿಮ್ಮನ್ನು ಮಾತಾಡ್ಸಿದೆ ನಮ್ಮ ತಂಡದ ಭಾಗ್ಯ. ಸೊ ನಿಮ್ಮ ಕೆಲಸ ಹೀಗೆ ಮುಂದುವರಿತಾ ಇರಲಿ. ನಿಮ್ಮ ಜೊತೆ ನಾವು ಸಹ ಸಣ್ಣ ಅಳಿಲ್ ಸೇವೆ ಮಾಡ್ತೀವಿ. ಮಾಡಿ ಸರ್, ಆಯ್ತು. ಏನೇ ಇದ್ರು 24 ಗಂಟೆಯಲ್ಲಿ ಯಾವುದೇ ಸಮಯ ಆಗಿದ್ರು ನಮ್ಗೊಂದು ಕರೆ ಮಾಡಿ ನಿಮ್ಮ ಜೊತೆ ಬಂದ್ಬಿಟ್ಟು ಕೆಲಸ ಮಾಡ್ತೀವಿ. ಒಳ್ಳೆ ಸರ್, ಧನ್ಯವಾದಗಳು. ಹುಡುಗರು ಮುಂದುವರಿಬೇಕು ಅನ್ನೋದೇ ಅಷ್ಟೇ. ಖಂಡಿತ. ಯಾಕಂದರೆ ಶಾಲೆ ಒಳಗೆ ಒಂದೊಂದು ಶಾಲೆ ಒಂದೊಂದು ಹಳ್ಳಿ ಮಾಡೋದು. ಒಂದೊಂದು 20 ಹುಡುಗರು ಒಂದೊಂದು ಹಳ್ಳಿಲಿ ಹೋದ್ರೆ ಸಾಕು, ಇಡೀ ಹಳ್ಳಿನೇ ಕ್ಲೀನ್ ಆಗ್ತದೆ. ಹೌದು. ಒಂದು ಸರಿ ಒಂದು 20 ಜನ ಬಿಡೋದು, ಈ ಬಿಡು, ಇನ್ನೊಂದು ಸರಿ ಆ ಬಿಡು, ಈ ಬಿಡು, ಅಲ್ಲಿ ಬಿಡು. ಒಂದೊಂದು ದಿವಸಕ್ಕೆ ವಾರಕ್ಕೊಂದು ಸರಿ ಬಿಟ್ಟರೆ ಊರೇ ಕ್ಲೀನ್ ಆಗ್ತದೆ. ಕ್ಲೀನ್ ಆಗ್ಬಿಡುತ್ತೆ. ಅದು ಶಾಲೆಯಿಂದ ಬರಬೇಕು. ಯಾಕಂದ್ರೆ ಮಕ್ಕಳ ಹಿಂದಿನ ಪ್ರಜೆಗಳೇ ಮುಂದಿನ ಪ್ರಜೆ. ಅವ್ರೂರ ಅವರೇ ಕಾಪಾಡ್ಕೋಬೇಕು. ಶಾಲೆಯಿಂದ ಬರ್ಬೇಕು ಸ್ವಾಮಿ ಅದು. ಹೌದು, ಖಂಡಿತ. ನೋಡಪ್ಪ, ನೀನು ಇಷ್ಟು ಮಾಡಿದೆಯಲ್ಲ, ಯಾಕೆ ನಿನಗೆ ಊಟ ಕೊಡ್ತಾರೆ, ಬಿಸಿ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನೀನು ಸ್ವಲ್ಪ ಕೊಡು ದೇಶಕ್ಕೆ. ಕೊಡಬೇಕು. ವ್ಯಕ್ತಿಗಳು ಟೀಚರ್ ಮಾಡಕ್ ಹೋದ್ರೆ ನನಗೆ ಕೆಲಸ ಕೊಟ್ಟು ಮನೆಗೆ ಹೋಗಿ ಹೇಳ್ತಾನೆ, ಮೇಲ್ಮೇಲೆ ತರದಾಕ್ರಿ ಅಂತಾರೆ. ಏನು ಮಾಡ ಮುಂದೆ ಒಂದಿನ ನಾವೆಲ್ಲ ಸಾಧ್ಯನೇ. ಅದೇ ಯಾಕಂದ್ರೆ ನನ್ನ ಮಕ್ಕಳಿಗೆ ಹೇಳ್ಬೇಕಂತದ್ದು ಶಾಲೆಯಿಂದ ಅವ್ರು ಶುರು ಆಗ್ಬೇಕು. ಹೌದು. ಅವ ಶಾಲೆ ಮಾಡಿದ್ರೆ ಊರೇ ಚೆನ್ನಾಗುತ್ತೆ. ಮಕ್ಕಳಿಗೆ ಇದಂತ ಸ್ಪೀಚ್ ಕೊಡ್ಬೇಕು. ನೋಡಪ್ಪ, ಇದು ನಿನ್ನೂರು, ನಿನ್ನ ಶಾಲೆ, ನಿನ್ನ ರೂಮು, ಇದು ನೀನು ಬರೋ ಓಡಾಡೋ ಜಾಗ. ನೀನು ಓಡಾಡೋ ಜಾಗ ನೀನು ಕ್ಲೀನ್ ಇಟ್ಕೊಳ್ಳಿಲ್ಲ, ಅದನ್ನು ಬೇರೆ ಏನು ಇಟ್ಕೊತೀನಿ ಅಂತ. ನಿನ್ನ ಮನೆ ನೀನು ಇಟ್ಕ, ನಿನ್ನ ಶಾಲೆ ನೀನು ಇಟ್ಕ, ನೀನು ಊರು ಇಟ್ಕ, ನೀನು ಓಡಾಡೋ ಶಾಲೆ ಇಟ್ಕ. ಅಲ್ಲಿ ಪೇಪರ್ ಬೀತು ಸುಟ್ಟಾಕು, ಮಾಡು, ಮಾಡ್ಕೊಂಡು ಬಾ ಉದ್ದಕ್ಕೆ. ಹಂಗಿಲ್ಲ, ಅಲ್ಲೇ ಇದು ಮಾಡ್ತಾರೆ. ಒಂದು 10-20 ಜನ ನಾವು ಶಾಲೆಯಿಂದ ಒಬ್ಬನ ಕಳಿಸ್ಕೊಟ್ರೆ ಸಾಕು ಅಲ್ವಾ? ಒಂದು ಊರಿಗೆ ಬಿಟ್ಟು ಹೋಗಿ ಬಂದ್ಬಿಡ್ತಾರೆ. ಕ್ಲೀನಾಗಿ ಹೋಗ್ತದೆ. ಕಸದ್ದು ಇಷ್ಟೇ ರಾಶಿನೇ ಇರಲ್ಲ. ಇವತ್ತು 20-30 ಟನ್ ಕಸ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಗೌರ್ಮೆಂಟಿಗೆ. ಏನು ಮಾಡೋಕ್ಕಾಗಲ್ಲ ಸರ್, ಬರೀ ಕಸ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಆಯಿತು? ಹುಡುಗರೇ ಕಳಿಸ್ಬೇಕು ನೋಡಿ. ಅಲ್ಲಿ ನಮ್ಮ ಯೂನಿವರ್ಸಿಟಿಯಿಂದ ಇಲ್ಲಿ ಬಿಟ್ಬಿಟ್ರೆ ಸಾಕು, ಎಲ್ಲ ಸುಟ್ಟಾಕ್ರಪ್ಪ, ಬೆಂಕಿ ಹಾಕಿ ಸುಟ್ಟಾಕಿ ಬಂದ್ಬಿಡ್ತಾರೆ. 5 ನಿಮಿಷಕ್ಕೆ ಆಗೋಯ್ತದೆ ಕೆಲಸ. 20 ಹುಡುಗರು, ನೀ 20, ನೆಕ್ಸ್ಟ್ ಬ್ಯಾಚ್ ಹೋಗೋ, ಅಲ್ಲಿಗೆ ಹೋಗು. ಇನ್ನೊಂದು ನೆಕ್ಸ್ಟ್ ಈ ಲಕ್ಕುಳಿ ಕಡೆ ಹೋಗು. ಇನ್ನೂ 20 ಈಗ ಊರಿಗೆ ಹೋಗು. ಇನ್ನು 30 ಜನ ಅಲ್ಲಿಗೆ ಹೋಗ್ರಿ. ಒಂದೊಂದು ಜಾತಿ ಒಂದೊಂದು ವಾರಕ್ಕೆ ಒಬ್ಬರು ಬಿಟ್ರೆ ಊರೇ ಶುದ್ಧ ಆಗುತ್ತೆ. ಅದನ್ನು ಸುಟ್ಟಾಕ್ಬೇಕು. ಪ್ಲಾಸ್ಟಿಕ್ಕಿಂದ ಹಾಳಾಗ್ತಾ ಇದೆ. ಇಲ್ಲ ಸ್ವಾಮಿ, ಹೌದು. ಶಾಲೆಯಿಂದ ಬರಬೇಕು. ಅದು ಹೇಳೋ ಗುರುಗಳು ಬೇಕು. ನೋಡಪ್ಪ, ನಿನ್ನೂರು ನೀನು ಚೆನ್ನಾಗಿಟ್ಕ. ಪಾಪ ಗೌರ್ಮೆಂಟ್ ಎಷ್ಟು ಅಂತ ಎಷ್ಟು ಅಂತ ಮಾಡೋಕ್ಕಾಗತ್ತೆ? ಈ ಮಂಡಲವ್ರು ಎಷ್ಟು ಅಂತ ಮಾಡ್ತಾರೆ. ಹೌದು. ಅಲ್ಲ ಸ್ವಾಮಿ, ಅವ್ರಿಗೆ ನಾವು ಕೈ ಜೋಡಿಸ್ಬೇಕು. ಅವ್ರಿಗೆ ಕೈ ಜೋಡಿಸಿದ್ರೆ ಅಂತ ಇನ್ನೂ ಮಾಡ್ತಾರಪ್ಪ, ಅದು ಮಾಡ್ರಪ್ಪ ಅಂತ ಹೇಳ್ತಾರೆ. ಎಲ್ಲ ಮಂಡಲ ಮಾಡಿ, ಗೌರ್ಮೆಂಟೇ ಮಾಡಿ, ಅವರೇ ಮಾಡಲಿ ಅಂದರೆ ಪಾಪ ಎಷ್ಟು ಅಂತ ಮಾಡೋದು. ಎಲ್ಲ ಪ್ರಧಾನಮಂತ್ರಿ ಎಲ್ಲ ಮಾಡೋಕ್ಕಾಗಲ್ಲ ಸ್ವಾಮಿ. ಆಗಲ್ಲ. ಮಾಡ್ರಪ್ಪ ಅಂತ ಹೇಳ್ಬೋದೇ ವಿನ್ನ ಮಾಡಿ ಅಂತ ಒತ್ತಾಯ ಮಾಡೋಕ್ಕಾಗಲ್ಲ. ಆದರೆ ಶಾಲೆಗೆ ಹೇಳ್ಬೋದು, ನೀವು ಮಾಡ್ರಪ್ಪ ಅಂತ ಹೇಳ್ಬೋದು, ನೀವು ಮಾಡಿ ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ನಿಮ್ದು ಅದೊಂದು ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರು, ಧರ್ಮಕ್ಕಿಂತ ಪ್ರಧಾನಗಿಂತ. ನಮಗೆ ಅದೊಂದು ಫೀಚರ್ ನನಗೆ ಇದು ಎಲ್ಲಿ ಸಿಕ್ತು ಅಂದರೆ, ಸಾಗರ ಹೋಟ್ಲಲ್ಲಿ ನಾನು ಒಂದು ಕಾಫಿ ಕುಡಿಯೋಕೆ ಹೋಗಿದ್ದೆ. ಅದು ಸಾಗರ ಹೋಟ್ಲ ಇದೆ, ಮಾರಿಯಮ್ಮ. ಅಲ್ಲಿ ನನಗೆ ಇದು ಭಾಳ ಪ್ರಭಾವ ಬೀರ್ತು. ಧರ್ಮ ಪ್ರಧಾನ ಯೋಗ ಅಂತ. ಧರ್ಮಕ್ಕೆ ಶ್ರೇಷ್ಠವಾದ ಹೆಗ್ಡೆಯವರು ನೋಡಿ. ಅವು ಧರ್ಮಸ್ಥಳದ ಎಲ್ಲ ಊಟ ಕೊಡ್ತಾರೆ. ಧರ್ಮಸ್ಥಳ ದೇಶಕ್ಕೆ ಒಬ್ಬ ಮುಖ್ಯ ಪ್ರಧಾನಿ. ಅದಕ್ಕಿಂತ ಮುಖ್ಯ ನಮ್ಮ ಯೋಗ ಅಂತ. ಯೋಗ ನೋಡಿ, ಅದಕ್ಕೆ ಬಾಬಾ ರಾಮದೇವ್. ಯಾಕಂದ್ರೆ ಆ ಶಕ್ತಿ ಇದೆ. ಆ ಶಕ್ತಿ ದೇಶಕ್ಕೊಬ್ಬ ಲೀಡರ್ ಮುಖ್ಯ ಅಲ್ಲ ಸ್ವಾಮಿ. ಹೌದು. ಅದಕ್ಕಿಂತ ಮುಖ್ಯ ನಮ್ಮ ಯೋಗದಲ್ಲೇ ಇದೆ. ಅದಕ್ಕೆಲ್ಲ ಸ್ಪೀಡ್ ಕೊಡೋಂಥದ್ದು ಯೋಗ. ಇವತ್ತು ನಾವೇನಾದ್ರು ಸಾಧ್ಯ ಮಾಡಿದ್ರೆ ನಮ್ಮ ಯೋಗದೆ ಅಂತ ಹೇಳ್ಬೋದು.
ಇಲ್ಲಾಂದ್ರೆ ನಾವು ಎಲ್ಲ ಕೂಲ್ಗೇಟ್ ಹಾಳಾಗೋಯ್ತು, ಏನೇ ಆಗ್ತಿದ್ರು ಹೇಳೋಕ್ಕಾಗ್ತಿರಲಿಲ್ಲ.